ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಮೋಟಿವೇಶನಲ್ ಚಾನಲ್. ನಾನು ನಿಮ್ಮ ಯಶು ಆರ್ ಲಾ ಆಫ್ ಅಟ್ರಾಕ್ಷನ್ ಲೈಫ್ ಕೋಚರ್, ಕರ್ಮ ಹೀಲರ್, ಅಸ್ಟ್ರಾಲಜರ್, ಫಿನಾನ್ಷಿಯಲಿ ಟಿಪ್ಸ್, ಫಿನಾನ್ಷಿಯಲಿ ಕೋಚರ್ ಇನ್ನಿತರೆ ಯಾವುದೇ ಒಂದು ವಿಷಯಕ್ಕೋಸ್ಕರ ಸಂಪರ್ಕಿಸಿ ಆ್ಯಂಡ್ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಸ್ನೇಹಿತರೆ. ನಾನು ಆಲ್ಮೋಸ್ಟು ಒಂದು ಫಿನಾನ್ಷಿಯಲಿ ಆಗಿರ್ಬೋದು, ಒಂದು ನಮ್ಮ ಲೈಫಲ್ಲಿ ನಮ್ಮ ಮನೆಯಲ್ಲೇ ಸಿಗ್ತಕ್ಕಂತಹ ರೆಮಿಡೀಸ್ನ ಉಪಯೋಗಿಸ್ಕೊಂಡು ನಮ್ಮ ಸಮಸ್ಯೆಗಳನ್ನ ಹೇಗೆ ಬಗೆಹರಿಸ್ಕೊಳ್ಬಹುದು ಅನ್ನೋದ್ರ ಬಗ್ಗೆ ಸಾಕಷ್ಟು ವೀಡಿಯೋಸ್ಗಳನ್ನ ಮಾಡ್ತಾ ಇರ್ತೀನಿ. ಸೊ ಹಾಗೆ ಇವತ್ತು ನನ್ನ ಸಬ್ಸ್ಕ್ರೈಬರ್ ಒಬ್ಬರು ಆ್ಯಂಡ್ ನನಗೆ ತುಂಬ ಬೇಕಾದವರೊಬ್ಬರು ನಮಗೆ ಇನ್ಸ್ಟ್ಯಾಂಟ್ಲಿ ನಮ್ಮ ಸಮಸ್ಯೆಗಳಿಗೆ ಏನಾದರೂ ಒಂದು ಮ್ಯಾನಿಫೆಸ್ಟೇಷನ್ ಇದ್ದರೆ ತಿಳಿಸ್ಕೊಡಿ ಅಂತ ನನಗೆ ಕಮೆಂಟ್ ಮಾಡಿದರು. ಸೊ ಅದರಂತೆ ನಾನಿವತ್ತು ಪವರ್ಫುಲ್ ಆಗಿರ್ತಕ್ಕಂಥ 2 ಮ್ಯಾನಿಫೆಸ್ಟೇಷನ್ನ ನಿಮಗೆ ತಿಳಿಸ್ಕೊಡ್ತೀನಿ. ವಿಡಿಯೋನ ಎಲ್ಲೋ ಸ್ಕಿಪ್ ಮಾಡಿದೆ, ಪೂರ್ತಿಯಾಗಿ ನೋಡಿ. ಹಾಗೆ ನನ್ನ ಚಾನಲ್ನ ಯಾರೆಲ್ಲ ಇನ್ನು ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಎಲ್ರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ, ಸ್ನೇಹಿತರೆ, ಮನುಷ್ಯನ ಜೀವನನೇ ಹಾಗೆ. ಸಮಸ್ಯೆಗಳು ಅನ್ನೋದು ಯಾರಿಗಿಲ್ಲ ಹೇಳಿ? ಕೆಲವರೊಬ್ಬರು ಮನೆ ಒಂದೊಂದು ಥರ ಒಂದೊಂದು ಸಮಸ್ಯೆ. ದುಡ್ಡಿನ ಸಮಸ್ಯೆ ಆಗಿರಬಹುದು, ಮತ್ತು ಈ ಮದುವೆ ಸೆಟ್ ಆಗ್ತಾ ಇರಲ್ಲ, ಮತ್ತು ಯಾವಾಗಲೂ ಕೂಡ ವೈಮನಸ್ಸು, ಒಂದು ಸಂಬಂಧಗಳಲ್ಲಿ ಬಾಂಧವ್ಯ ಇರಲ್ಲ, ಮತ್ತು ಬಿಸ್ನೆಸ್ ಕೈ ಹತ್ತುತ್ತಾ ಇರಲ್ಲ, ದುಡ್ಡು ಎಷ್ಟೇ ದುಡಿದ್ರೂ ಕೂಡ ನಿಲ್ತಾ ಇರಲಿಲ್ಲ, ಸೊ ದೃಷ್ಟಿ ಆಗಿರುತ್ತೆ. ಸೊ ಈ ರೀತಿ ಸಂಬಂಧಪಟ್ಟಂತಹ ನಾನಾ ರೀತಿ ಸಮಸ್ಯೆಗಳನ್ನ ನಾವು ಎದುರಿಸ್ತಾ ಬರ್ತಾ ಇರ್ತೀವಿ. ಸೊ ಈ ಸಮಸ್ಯೆನೇ ಇಲ್ಲದೆ ಇರ್ತಕ್ಕಂತಹ ಮನೆಗಳೇ ಇಲ್ಲ. ಸಾಕಷ್ಟು ಜನ ಅದರಲ್ಲೂ ಒಂದು ನೆಗೆಟಿವ್ ಥಿಂಗ್ಸ್ ಮಾಡ್ತಾ ಇರ್ತಾರೆ ಆ್ಯಂಡ್ ಯಾವಾಗಲೂ ಕೂಡ ನೆಗೆಟಿವ್ ಆಗಿ ಮಾತಾಡ್ತಾ ಇರ್ತಾರೆ. ಯಪ್ಪ, ನನಗೆ ಎಷ್ಟು ಮಾಡಿದ್ರೂ ಹೀಗೆ, ನಾನು ಎಷ್ಟು ದೇವ್ರಿಗೆ ಹೋಗಿ ಪೂಜೆ ಮಾಡಿದ್ರೂ ಅಷ್ಟೇ, ನನಗೇನೂ ಕೂಡ ನೆರವೇರ್ತಾ ಇಲ್ಲ, ಯಾವ ಹಾಸ್ಪಿಟಲ್ಗೆ ಹೋದ್ನೋ ಆ ದೇವರು ಅದೆಂಥ ಟ್ಯಾಬ್ಲೆಟ್ಸ್ ಕೊಟ್ಟನೋ, ಎಂಥ ಮೆಡಿಷನ್ ಕೊಟ್ಟನೋ, ನನಗೆ ವಾಸಿನೇ ಆಗ್ತಾಯಿಲ್ಲ. ನೀವು ಈ ರೀತಿ ನೆಗೆಟಿವ್ ಆಗಿ ಮಾತಾಡ್ತಾ ಬಂದರೆ ಅದನ್ನೇ ಫ್ರೀಸ್ ಮಾಡ್ತಾ ಬರ್ತಾ ಇರುತ್ತೆ. ಸೊ ದಯವಿಟ್ಟು ನಮ್ಮ ಕೆಟ್ಟ ಆಲೋಚನೆಗಳನ್ನೆಲ್ಲ ತೆಗೆದಾಕಿ ಒಳ್ಳೊಳ್ಳೆ ಆಲೋಚನೆಗಳನ್ನ ಮಾಡ್ತಕ್ಕಂತಹದ್ದು ತುಂಬ ಉತ್ತಮ ಆಗಿರುತ್ತೆ ನಮ್ಮ ಜೀವನದ ಒಂದು ಸಕ್ಸಸ್ಗೆ ದಾರಿಗೆ. ಸೊ ಫಸ್ಟು ಮ್ಯಾನಿಫೆಸ್ಟೇಷನ್ ಏನು ಅಂದರೆ ಅದನ್ನು ತಿಳ್ಕೊಳ್ತಾ ಹೋಗೋಣ. ಮ್ಯಾನಿಫೆಸ್ಟೇಷನ್ ಅಂದರೆ ನಿಮ್ಮ ಕನಸುಗಳು, ಆಸೆಗಳು, ಅಥವಾ ನಿಮ್ಮ ಒಂದು ಸಕ್ಸಸ್ ಏನಾಗಬೇಕಾಗಿದೆ ಅದು, ಅಥವಾ ಒಂದು ಅಫರ್ಮೇಷನ್ ಅಂತ ಕರೀತಾರೆ, ಅದು ದೃಢವಾಗಿರಬೇಕು, ಸ್ಪಷ್ಟವಾಗಿರಬೇಕು. ನಿಮ್ಮ ಆಸೆ, ಫಾರ್ ಎಕ್ಸಾಂಪಲ್, ನೀವು ಕಾರ್ ತೊಗೊಳ್ಬೇಕಾ, ಅಥವಾ ಮನೆ ತೊಗೊಳ್ಬೇಕಾ, ಅಥವಾ ಒಂದು ಮದುವೆ ಫಿಕ್ಸ್ ಆಗಬೇಕಿದೆಯಾ, ಅಥವಾ ನನ್ನ ಬಿಸ್ನೆಸ್ಸಲ್ಲಿ ಸಕ್ಸಸ್ ಆಗಬೇಕಿದೆಯಾ, ಅಥವಾ ಇನ್ನಿತರೆ ನಿಮ್ಮ ಒಂದು ಆಸೆ ಏನಿದೆ, ನಿಮ್ಮ ಒಂದು ಸಕ್ಸಸ್ ಏನಿದೆ, ಅದು ಸ್ಪಷ್ಟವಾಗಿರಬೇಕು, ದೃಢವಾಗಿರಬೇಕು. ಎಲ್ಲ ಆಸೆಗಳು ನನಗೆ ಇವಾಗ ಫಾರ್ ಎಕ್ಸಾಂಪಲ್ ನಾವು ದೇವಸ್ಥಾನಕ್ಕೆ ಹೋಗ್ಬಿಡ್ತೀವಿ. ದೇವಸ್ಥಾನಕ್ಕೆ ಏನಕ್ಕೆ ಹೋಗ್ತೀವಿ? ಅಕಸ್ಮಾತ್ ನಮಗೆ ಏನಾದರೂ ಒಂದು ಆಸೆ ನೆರವೇರಬೇಕು ಅಂತ ಅಂದರೆ, ಅಥವಾ ನಮ್ಮ ಮನಃಶಾಂತಿಗೋಸ್ಕರ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರ್ತೀವಿ. ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಏನೂ ಕೇಳ್ದೇನೆ ಹಾಗೆ ಪೂಜೆ ಮಾಡಿಸ್ಕೊಂಡು ಬರ್ತಕ್ಕಂಥದ್ದಲ್ಲ. ಸೊ ನಮ್ಮ ಮನಸ್ಸಲ್ಲಿ ಇರ್ತಕ್ಕಂಥದ್ದನ್ನು ಸ್ಪಷ್ಟವಾಗಿ ಹೇಳ್ತಕ್ಕಂಥದ್ದು ಆ್ಯಂಡ್ ಸಂಕಲ್ಪ ಮಾಡ್ಕೊಳ್ತಕ್ಕಂಥದ್ದು. ಕೆಲವರು ನನಗೆ ಕಾರು ತೊಗೋಬೇಕು, ಮನೆಯೂ ತೊಗೊಳ್ಬೇಕು, ಮತ್ತು ನನ್ನ ಬಿಸ್ನೆಸ್ಸು ಎಲ್ಲ ಆಸೆಗಳನ್ನ ನನಗೆ ಯೂನಿವರ್ಸ್ಗೆ ಕಳಿಸ್ಬಿಡ್ತಾರೆ. ಆ ರೀತಿಯಲ್ಲ, ನಿಮ್ಮ ಆಸೆ ಒಂದು ಸ್ಪಷ್ಟವಾಗಿರಲಿ. ಫಾರ್ ಎಕ್ಸಾಂಪಲ್, ನಾನು ಮನೆ ತೊಗೊಳ್ಬೇಕು ಅಂತ ನಿನ್ನ ಮನಸ್ಸಲ್ಲಿ ಇದೆ ಅಂದರೆ, ಮನೆ ವಿಚಾರ ಬಿಟ್ಟು ಯಾವುದೇ ವಿಚಾರ ನಿಮ್ಮ ಮನಸ್ಸಲ್ಲಿ ಮ್ಯಾನಿಫೆಸ್ಟೇಷನ್ ಮಾಡ್ತಕ್ಕಂಥದ್ದು ಇರಬಾರ್ದು. ಆ ಆಸೆ ನೆರವೇರಿದ ಮೇಲೆ ನೆಕ್ಸ್ಟ್ ಮ್ಯಾನಿಫೆಸ್ಟೇಷನ್ ಮಾಡೋದಕ್ಕೆ ನೀವು ತಯಾರಾಗಬಹುದು. ಇದನ್ನೇ ಮ್ಯಾನಿಫೆಸ್ಟೇಷನ್ ಅಂತಕ್ಕಂಥದ್ದು. ಅದನ್ನು ಆಲ್ರೆಡಿ ನನಗೆ ಆಗಿದೆ, ನನಗೆ ಇವಾಗ ಮನೆ ತೊಗೊಳ್ಬೇಕು ಅಂತ ಆಸೆ ಇದೆ, ಆಲ್ರೆಡಿ ಇಂಥ ಒಂದು ಫ್ಲೋರಲ್ಲಿ ನಾನು ಇದ್ದಿದ್ದೀನಿ, ಖುಷಿ ಇದ್ದೀನಿ ಅನ್ನೋ ಒಂದು ವಿಜುವಲೇಷನ್ನೇ ಒಂದು ಮ್ಯಾನಿಫೆಸ್ಟೇಷನ್ ಅಥವಾ ಅಫರ್ಮೇಷನ್ ಅಂತ ಕರೀತಾರೆ. ನಾನಿವತ್ತು ನಿಮಗೆ 2 ಪವರ್ಫುಲ್ ಆಗಿರ್ತಕ್ಕಂಥ ಮ್ಯಾನಿಫೆಸ್ಟೇಷನ್ನ ಹೇಳ್ಕೊಡ್ತಾ ಹೋಗ್ತೀನಿ. ಈ ರೀತಿ ನೀವು ಕೆಲವೊಂದು ಎಲ್ಲವೂ ಅಷ್ಟೇ, ಮ್ಯಾನಿಫೆಸ್ಟೇಷನ್ ಯಾವುದೇ ಆಗಿರಲಿ, ಇನ್ಸ್ಟೆಂಟ್ಲಿ ಇವಾಗ ಒಂದು ಹುಟ್ಟಿದ ಮಗು ಹೇಗೆ ಅಂಬೆಗಾಲಿಡ್ತಾ ಅಥವಾ ಸಡನ್ಲಿ ಎದ್ದು ನಿಂತ್ಕೊಳ್ಳಲ್ಲ ಅಲ್ವಾ, ಅದಕ್ಕೆ ಅದರದ್ದೇ ಆದಂತಹ ಒಂದು ರೂಲ್ಸ್ ರೆಗ್ಯುಲೇಷನ್ಸ್ ಇರುತ್ತೆ. ಅದನ್ನು ನಾವು ಕಂಟಿನ್ಯೂಟಿ ಒಂದು 41 ದಿನಗಳಲ್ಲಿ, ನಾವು ಒಂದು ಸೈನ್ಸ್ ಪ್ರಕಾರ 41 ದಿನಗಳಲ್ಲಿ ಕನ್ಸಿಸ್ಟೆನ್ಸಿಯಾಗಿ ಮಾಡ್ತಾ ಬಂದರೆ ಅದ್ರ ಒಳಗಡೆನೆ ನಾವು ರಿಸಲ್ಟ್ನ ನೋಡಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ 2 ಅವು ಯಾವ್ಯಾವು ಮ್ಯಾನಿಫೆಸ್ಟೇಷನ್ ಅನ್ನೋದನ್ನು ತಿಳ್ಕೊಳ್ತಾ ಹೋಗೋಣ. ವಿಡಿಯೋನ ಸ್ಕಿಪ್ ಮಾಡಬೇಡಿ, ಪೂರ್ತಿ ನೋಡಿ ಹೇಳಿ. ಸೊ ಲೆಟ್ಸ್ ಗೈಸ್. ಹಾಗಾದರೆ ಆ 2 ಪವರ್ಫುಲ್ ಮ್ಯಾನಿಫೆಸ್ಟೇಷನ್ ಏನಂತ ತಿಳ್ಕೊಳ್ತಾ ಹೋಗೋಣ. ಅದಕ್ಕಿಂತ ಮುಂಚಿತವಾಗಿ ಬೆಳಿಗ್ಗೆ ಎದ್ದ ತಕ್ಷಣ ಈ 2 ಕೈಯನ್ನು ಹೀಗೆ ಉಜ್ಜುತ್ತೀರಾ. ಕರಾಗ್ರೆ ವಸತೆ ಲಕ್ಷ್ಮಿ ಅಂತ ಹೇಳ್ತೀರಾ. ತದನಂತರ ನಿಮ್ಮ ನಿತ್ಯ ಕರ್ಮಗಳು ಏನಿದೆ ಅದನ್ನು ಮಾಡ್ತೀರಾ. ಸೊ ಒಂದು ಲೋಟ ನೀರು ಕುಡಿತಕ್ಕಂತಹ, ಬಾಯಿ ತೊಳೆದು ನೀರು ಕುಡಿತಕ್ಕಂತಹ ಹವ್ಯಾಸನ ನೀವು ಇಟ್ಕೊಂಡಿರ್ತೀರ. ಸೊ ಆ ಸಮಯದಲ್ಲಿ ಫಸ್ಟ್ನೇ ಒಂದು ಪವರ್ಫುಲ್ ಆಗಿರ್ತಕ್ಕಂಥ ಮ್ಯಾನಿಫೆಸ್ಟೇಷನ್ ಹೇಳ್ತಾ ಹೋಗ್ತೀನಿ. ಸೊ ಈ ರೀತಿ, ಇದು ನನ್ನ ಫೇವ್ರೇಟ್ ಒಂದು ಗ್ಲಾಸ್ ಅಂತಲೇ ಹೇಳ್ಬೋದು. ಸೊ ಇದಕ್ಕಿಂತ ಲೆಂತಿ ಆಗಿರೋದು ಬರುತ್ತೆ, ಸೊ ಈ ರೀತಿನೂ ಬರುತ್ತೆ. ಆ ರೀತಿ ಒಂದು ಯಾವುದೇ ರೀತಿ ಪ್ಲಾಸ್ಟಿಕ್ ಬೇಡ, ಸ್ಟೀಲ್ ಲೋಟ ಬೇಡ, ಯಾವುದೇ ರೀತಿ ಚಿನ್ನದ್ದು, ತಾಮ್ರ, ಹಿತ್ತಾಳೆ ಯಾವುದೂ ಬೇಡ.
ಸೊ ಹಾಗಾಗಿ ಇದೊಂದು ಸ್ಟೀಲ್ ಲೋಟನ ನಿಮ್ಮದೇ ಆಗಿ ಒಂದು ಮ್ಯಾನಿಫೆಸ್ಟೇಷನ್ ಮಾಡಲಿಕ್ಕೆ ಇಟ್ಕೊಳ್ಳಿ. ಎಲ್ರಿಗೂ ಕೂಡ ಇವಾಗ ನೀವು ಒಂದು ಡೈಲಿ ಮಾಡ್ತಿದ್ದೀರಾ ಅಂತ ಅಂದರೆ ಇದನ್ನು ನೀವೇ ಇಟ್ಕೊಳ್ಬೇಕು, ಎಲ್ರಿಗೂ ಕೊಡ್ತಕ್ಕಂತಹದ್ದು ಬೇಡ. ಆ ಅಟ್ರಾಕ್ಷನ್ ಅವ್ರಿಗೂ ಕೂಡ ಹೋಗುತ್ತೆ, ಅವರಿಂದ ಅಟ್ರಾಕ್ಷನ್ ನಿಮಗೂ ಬರ್ತಾ ಹೋಗುತ್ತೆ. ಸೊ ನೀವು ಎಷ್ಟು ಕುಡಿಯೋಕ್ಕಾಗುತ್ತೆ? ಬೆಳಗ್ಗೆ ಎದ್ದ ತಕ್ಷಣ ನೀವು ನೀರು ಕುಡಿತೀರಾ ಅಲ್ವಾ, ಬಾಯಿ ತೊಳೆದು, ಅಥವಾ ಬಾಯಿ ತೊಳಿದೇನೆ ನೀರು ಕುಡಿತೀರಾ ಅಲ್ವಾ. ಸೊ ಕೆಲವೊಬ್ಬರಿಗೆ ಆ ದೇಹದ ಅನುಗುಣವಾಗಿ ನೀರನ್ನು ಕುಡಿತಕ್ಕಂತಹ ಅಭ್ಯಾಸನ ಹೇಳಿರ್ತಾರೆ. ಸೊ ಈ ಒಂದು ಲೋಟಕ್ಕೆ ನೀವು ಎಷ್ಟು ನೀರನ್ನು ಕುಡಿತೀರಾ, ನಿಮ್ಗೆ ಎಷ್ಟಾಗುತ್ತೆ, ನಾನು ಕುಡಿಯೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ತುಂಬ ತೊಗೊಳ್ತಕ್ಕಂಥದ್ದಲ್ಲ. ನಿಮ್ಗೆ ಎಷ್ಟು ಕುಡಿಯೋಕ್ಕಾಗತ್ತೆ ಅಷ್ಟು ಮಾತ್ರ ನೀರು ತಗೊಳ್ಳಿ. ಸೊ ಈ ನೀರನ್ನು ತಗೊಂಡು ಎರಡೂ ಕೈಯನ್ನು ಹೀಗಿಟ್ಕೊಳ್ಳಿ. ಯಾಕಂದರೆ ಕರಾಗ್ರೆ ವಸತಿ ಲಕ್ಷ್ಮಿ ಅಂತ ಹೇಳಿರ್ತೀರ, ಎರಡೂ ಕೈ ಅಟ್ರಾಕ್ಟಿವ್ ಆಗಿರುತ್ತೆ ಆ್ಯಂಡ್ ಲಕ್ಷ್ಮಿ ಇರ್ತಾಳೆ. ಸೊ ಅಷ್ಟು ನಿಮ್ಮ ಮೈಂಡ್ ಕಾಮ್ ಆಗಿರುತ್ತೆ, ನಿಮ್ಮ ಮೈಂಡ್ ಅಷ್ಟು ಒಂದು ಸಂತೋಷದ ಒಂದು ಮೈಂಡ್ನಲ್ಲಿ ಅಷ್ಟು ಕ್ರಿಯೇಟಿವಿಟಿ ಇರುತ್ತೆ. ಸೊ ಆವಾಗ ಡೊಪಮೈನ್ ಅನ್ನೋ ಒಂದು ಹಾರ್ಮೋನು ರಿಲೀಸ್ ಆಗಿರುತ್ತೆ. ಆ ಸಮಯದಲ್ಲಿ ನೀವು ನಿಮ್ಮ ವಿಶಸ್ನ ಹೇಳ್ಕೊಳ್ಳಿ. ಈ ವಾಟರ್ ಮ್ಯಾನಿಫೆಸ್ಟೇಷನ್ನ ನಾನು ವಿಡಿಯೋ ಮಾಡಿದ್ದೀನಿ, ಇನ್ನೊಂದು ಬಾರಿ ವಿಡಿಯೋ ಮಾಡಿ ಅಂತ ನನ್ನ ಸಬ್ಸ್ಕ್ರೈಬರ್ ಒಂದು ರಿಕ್ವೆಸ್ಟ್ ಮಾಡ್ತಿದ್ದಾರೆ. ಖಂಡಿತ ಮಾಡ್ತೀನಿ, ಮತ್ತು ಹಳೆ ವಿಡಿಯೋನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ ನೋಡಿ. ವಾಟರ್ ಮ್ಯಾನಿಫೆಸ್ಟೇಷನ್ನ ಯಾವ ರೀತಿ ಮಾಡ್ಬೋದು ಅನ್ನೋದನ್ನು ಡಿಕ್ಲೈರ್ ಆಗಿ ವಿಡಿಯೋ ಮಾಡಿದ್ದೀನಿ. ಸೊ ಈ ರೀತಿ ಹಿಡ್ಕೊಂಡು ನಿಮ್ಮ ಒಂದು ಸ್ಪಷ್ಟವಾದಂತಹ ಒಂದು ಸಂಕಲ್ಪ ಆಸೆನ ಇಟ್ಕೊಳ್ಳಿ. ಸೊ ಏನಂತಂದರೆ, ಫಾರ್ ಎಕ್ಸಾಂಪಲ್ ನಾನು ಹೇಳ್ತಿರೋದು ನಿಮ್ಮ ಆಸೆ, ನನಗೆ ಒಂದು ಜಾಬ್ ಸಿಗಬೇಕಾಗಿದೆ. ಸೊ ನೀವು 3 ಸಲ ನನಗೆ ಇವತ್ತು ಜಾಬ್ ಸಿಕ್ಕಿದೆ, ಅಥವಾ ನನಗೆ ಇಂಟರ್ವ್ಯೂನಲ್ಲಿ ಇವತ್ತು ಸಕ್ಸಸ್ ಆಗಿ ಜಾಬ್ ಸಿಕ್ಕಿದೆ, ಅಥವಾ ನನ್ನ ಬಿಸ್ನೆಸ್ಸಲ್ಲಿ ಇವತ್ತು 50,000 ಲಾಭ ಬಂದಿದೆ, ಅಥವಾ ನನ್ನ ಅಕೌಂಟಿಗೆ ಇವತ್ತು 50,000 ಲಾಭ ಬಂದಿದೆ, ಬರಬೇಕು, ಈ ರೀತಿ ಅಲ್ಲ, ಆಲ್ರೆಡಿ ಬಂದಿದೆ ಅನ್ನೋ ವಿಜುವಲೇಷನ್ನ, ಆ ಖುಷಿನ, ಆ ಥಾಟ್ಸ್ನ ನೀವು ಎಂಜಾಯ್ ಮಾಡಬೇಕಾಗತ್ತೆ. 3 ಸಲ ಇದನ್ನು ಹೇಳಬೇಕಾಗುತ್ತೆ. ನಿಮ್ಮ ಆಸೆ ಸ್ಪಷ್ಟವಾಗಿರಲಿ. ಇದನ್ನು 3 ಸಲ ಹೇಳಿಬಿಟ್ಟು ಈ ನೀರನ್ನು ನೀವು ಆ ನೀರು ಜೊತೆ ಮಾತಾಡಬೇಕು. ಸೊ ನಿಮ್ಮ ಆರೋಗ್ಯ ಚೆನ್ನಾಗಿಲ್ವಾ, ಇವತ್ತು ನನ್ನ ಆರೋಗ್ಯ ತುಂಬಾ ಚೆನ್ನಾಗಿದೆ, ಥ್ಯಾಂಕ್ ಯು, ಗ್ರ್ಯಾಟಿಟ್ಯೂಡ್ನ ಸಲ್ಲಿಸಬೇಕು. ನಿಮ್ಮ ಆ ವಿಷಯಕ್ಕೆ ಒಂದು ಎಲ್ಲದಕ್ಕೂ ಕೂಡ ನಿಮ್ಮ ಜೀವನದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಯಾವುದಾದ್ರೂ ಒಂದು ಗ್ರ್ಯಾಟಿಟ್ಯೂಡ್ ಇದ್ದೇ ಇರುತ್ತೆ, ಧನ್ಯವಾದ ಇರುತ್ತೆ. ಫಾರ್ ಎಕ್ಸಾಂಪಲ್, ನನಗಿಂತಹ ಒಂದು ಹೆಂಡತಿ ಕೊಟ್ಟಿದ್ದಕ್ಕೆ ಧನ್ಯವಾದಗಳು, ಇವತ್ತು ತಿಂಡಿ ತುಂಬಾ ಚೆನ್ನಾಗಿತ್ತು, ಅಥವಾ ಇವತ್ತಿನ ದಿನ ತುಂಬಾ ಚೆನ್ನಾಗಿದೆ, ನನಗಿಂತಹ ಒಂದು ಒಳ್ಳೆ ಆರೋಗ್ಯ ಕೊಟ್ಟು, ಈ ಥರ ಇದೇ ರೀತಿ ಗ್ರ್ಯಾಟಿಟ್ಯೂಡ್ನ ಹೇಳ್ತಕ್ಕಂಥದ್ದು. ಆ ಒಂದು ವಿಷಯಕ್ಕೆ ಯೂನಿವರ್ಸ್ಗೆ ಧನ್ಯವಾದಗಳು, ಥ್ಯಾಂಕ್ ಯು ಅಂತ ನೀರಿನ ಜೊತೆ ಮಾತಾಡಿ. ಈ ನೀರನ್ನು ನೀವು ಫುಲ್ ಕುಡಿಬೇಕಾಗುತ್ತೆ, ಎಷ್ಟು ಹಾಕೊಂಡಿರ್ತೀರಾ ಅಷ್ಟು. ಜಸ್ಟ್ ಥಿಂಕ್ ಮಾಡಿ, 21 ದಿನ ಈ ರೀತಿ ಮಾಡ್ತಾ ಬನ್ನಿ. ಅದರೊಳಗಡೆ ನೀವು ಒಂದು ಒಳ್ಳೆ ರಿಸಲ್ಟ್ನ ಕಾಣ್ತೀರಾ. ನಿಜವಾಗ್ಲೂ 100ಗೆ 200% ಯಾವುದೇ ಒಂದು ಮ್ಯಾನಿಫೆಸ್ಟೇಷನ್ ಆಗಲಿ, ಯಾವುದೇ ಒಂದು ರೆಮಿಡೀಸ್ ಆಗಲಿ ನಾನು ಯೂಸ್ ಮಾಡಿ, ಅಥವಾ ಬೇರೆಯವ್ರಿಗೆ ಸಜೆಸ್ಟ್ನ ಮಾಡಿ ಅವ್ರು ಯೂಸ್ ಮಾಡಿ ಅವ್ರಿಗೊಂದು ಒಳ್ಳೆ 100% ರಿಸಲ್ಟ್ ಬಂದಿದೆ ಅಂದಾಗ ಮಾತ್ರ ನಾನು ನಿಮಗೆ ವೀಕ್ಷಕರಿಗೆ ಹೇಳ್ತಕ್ಕಂಥದ್ದು. ಸೊ ಇದನ್ನು ನಾನು ಮಾಡ್ತೀನಿ, ಇಲ್ಲಿವರೆಗೂ ಕೂಡ ನಾನು ಈ ವಾಟರ್ ಮ್ಯಾನಿಫೆಸ್ಟೇಷನ್ನ ನೀರು ಕುಡಿಯುವಾಗಲೆಲ್ಲರೂ ಕೂಡ ಮಾಡ್ತಾ ಇರ್ತೀನಿ. ಸೊ ಈ ರೀತಿ 21 ದಿನಗಳು ಮಾಡ್ತಾ ಬನ್ನಿ. ಆ ನೀರು ಒಳಗಡೆ ಹೋಗ್ತಿದ್ದಂಗೆ ನಿಮ್ಮ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗ್ತಿರೋದು ಕೂಡ ಬ್ಯಾಲೆನ್ಸ್ ಆಗಿಬಿಡುತ್ತೆ. ನಿಮ್ಮ ಎಷ್ಟು ಎನರ್ಜೆಟಿಕ್ ಆಗಿರ್ತೀರಾ, ಕೆಲಸಗಳು ತಂತಾನಾಗೆ ಎಷ್ಟು ವೇಗವಾಗಿ ಆಗ್ತಾ ಇರುತ್ತೆ, ನೀವು ಅಂದ್ಕೊಂಡಿರ್ತಕ್ಕಂಥ ವಿಷಸ್ ಎಷ್ಟು ಫಾಸ್ಟಾಗಿ ಆಗ್ತಾ ಇರುತ್ತೆ. ಸ್ವಲ್ಪ ಯೋಚನೆ ಮಾಡಿ. ಈ ರೀತಿ ನೀವು ಪ್ರತಿ ಸಲ ನೀರು ಕುಡಿಬೇಕಾದ್ರೂ ಕೂಡ ಒಂದು ಒಳ್ಳೆ ವೈಬ್, ಪಾಸಿಟಿವ್ನ ಹೇಳಿಬಿಟ್ಟು, ಈ ವಾಟರ್ ಮ್ಯಾನಿಫೆಸ್ಟೇಷನ್ ಕುಡಿಯುವಾಗ ಮಾತ್ರ ಅಲ್ಲ, ಪ್ರತಿ ಬಾರಿ ನೀರನ್ನು ಕುಡಿಬೇಕಾದ್ರೂ ಕೂಡ ನೀವು ಒಂದು ಒಳ್ಳೆ ಪಾಸಿಟಿವ್ ವೈಬ್ನ ಈ ನೀರಿಗೆ ಹೇಳಿ ನೀವು ಸ್ವೀಕರಿಸಿದಾಗ ಸೇಮ್ ಅದೇ ರೀತಿ ಕೆಲಸ ಮಾಡ್ತಾ ಇರುತ್ತೆ. ಸೊ ಈ ರೀತಿ ನೀವು ಕಂಟಿನ್ಯೂಟಿ ಬೆಳಗ್ಗೆ ಎದ್ದ ತಕ್ಷಣ ಬೇರೆ ನೀರನ್ನ ಕುಡಿಯೋದಕ್ಕಿಂತ ಮುಂಚೆ ನಿಮ್ಮ ಲೋಟ ಏನಿರುತ್ತೆ ಆ ಒಂದು ಗ್ಲಾಸಿಗೆ ಆ ನೀರು ನೀವು ಕುಡಿದಾಗ, ಸೊ ಪ್ರತಿನಿತ್ಯ ನಿಮ್ಮ ಒಂದು ಒಳ್ಳೆ ಪಾಸಿಟಿವಿಟಿ, ನಿಮ್ಮ ಒಂದೊಳ್ಳೆ ಎನರ್ಜೆಟಿಕ್, ಒಂದು ಒಳ್ಳೆ ಮ್ಯಾನಿಫೆಸ್ಟೇಷನ್ ಆಗುತ್ತೆ ಅಂತ ಹೇಳ್ತಾ, ನೆಕ್ಸ್ಟು 2ನೇ ಪವರ್ಫುಲ್ ಆಗಿರ್ತಕ್ಕಂತಹ ಮ್ಯಾನಿಫೆಸ್ಟೇಷನ್ ಅಂತಂತಂದರೆ ಪಲಾವ್ ಎಲೆ. ಗೊತ್ತಿದೆ ಅಲ್ವಾ ಇದು? ಸೊ ನನಗೆ ಪಲಾವ್ ಎಲೆ ಸಾಕಷ್ಟು ಒಂದು ಮ್ಯಾನಿಫೆಸ್ಟೇಷನ್ನ ಮಾಡಿ ಖಾಲಿಯಾಗಿಬಿಟ್ಟಿದೆ. ಆದಷ್ಟು ನೀಟಾಗಿರೋದನ್ನು ತೊಗೊಳ್ಳಿ. ಸೊ ಯಾಕಂದರೆ ನಿಮಗೆ ಮ್ಯಾನಿಫೆಸ್ಟೇಷನ್ ಮಾಡೋದಕ್ಕೆ ಸೊ ಯೂಸ್ ಆಗಬೇಕಾಗತ್ತೆ. ಸೊ ಈ ಪಲಾವ್ ಎಲೆ ಅಂತ ಅಂದ್ರೇ, ಈ ಯಾವುದೇ ಒಂದು ಪಲಾವ್ಗೆ ಹಾಕಲಿ, ಏನೇ ಹಾಕಿರಲಿ, ಈ ಒಂದು ಪಲಾವ್ ಎಲೆ ಹಾಕಿದ್ರೇ ಅದ್ರ ಟೇಸ್ಟೇ ಬೇರೆ ಇರುತ್ತೆ. ಸೊ ಸಾಕಷ್ಟು ರೆಮಿಡೀಸ್ಗಳನ್ನ ಇದರಿಂದ ವೀಡಿಯೋಸ್ದಿಂದ ಹೆಲ್ಪ್ ಆಗ್ತಕ್ಕಂಥ ರೆಮಿಡೀಸ್ಗಳನ್ನ ನಾನು ನಿಮಗೆ ಹೇಳ್ಕೊಡ್ತೀನಿ. ಸೊ ನಿಮಗೆ ಬರಿಬೇಕಲ್ವ ನಿಮ್ಮ ವಿಷಸ್ನ, ಚೆನ್ನಾಗಿ ಅಗ್ಲಾಗಿರತಕ್ಕಂತಹ ಈ ಒಂದು ಪಲಾವ್ ಎಲೆನ ನೀವು ತೊಗೊಳ್ತಕ್ಕಂಥದ್ದು ಉತ್ತಮ ಆಗಿರುತ್ತೆ. ಸೊ ಈ ಪಲಾವ್ ಎಲೆನ ತೊಗೊಂಡು ನಿಮ್ಮ ಒಂದು ವಿಶ್ನ ಬರೀರಿ. ಸೊ ಫಾರ್ ಎಕ್ಸಾಂಪಲ್, ನಾನೊಂದು ಕಾರ್ನ ತೊಗೋಬೇಕಾಗಿದೆ, ನನಗೆ ಇವತ್ತು ಬಿಸ್ನೆಸ್ಸಲ್ಲಿ 50,000 ಲಾಭ ಬಂತು. ಈ ರೀತಿ ಒಂದು ಗ್ರೀನ್ ಕಲರ್ ಮಾರ್ಕರ್ ಪೆನ್ನು ಅಥವಾ ಒಂದು ಸ್ಕೆಚ್ ಪೆನ್ ಬರುತ್ತೆ ಗೊತ್ತಾ, ಗ್ರೀನ್ ಕಲರ್,
ಈ ಗ್ರೀನ್ ಕಲರ್ ಅನ್ನೋದೇ ಅಷ್ಟೊಂದು ಅಟ್ರಾಕ್ಟಿವ್ ಆಗಿರ್ತಕ್ಕಂಥದ್ದು. ನಿಮಗೆ ಪ್ರತಿಯೊಬ್ಬರು ಕೂಡ ತಗೊಳ್ತಕ್ಕಂಥದ್ದನ್ನು ತೆಗೆದಿಟ್ಕೊಳ್ಳಿ. ಆ್ಯಂಡ್ ಪ್ರತಿಯೊಂದು ಮ್ಯಾನಿಫೆಸ್ಟೇಷನ್ಗೂ ಕೂಡ ಗ್ರೀನ್ ಕಲರ್ ಅಷ್ಟೇ ಒಂದು ಒಳ್ಳೆ ರಿಸಲ್ಟ್ನ ಕೊಡುತ್ತೆ. ಇಲ್ಲಿ ನಿಮ್ಮ ಒಂದು ವಿಶಸ್ ಏನಿರುತ್ತೆ ಆ ವಿಶ್ನ ಬರೀರಿ ಪಲಾವ್ ಎಲೆ ಮೇಲೆ ಬರೆದ್ಬಿಟ್ಟು, ಸೊ ಒಂದು ಮಣ್ಣಿನ ಒಂದು ದೀಪ ಅಂತ ಬರುತ್ತೆ, ದೀಪ ಆಗಿರ್ಬೋದು ಅಥವಾ ಒಂದು ಮಣ್ಣಿನ ಗ್ರಂಥಿಕೆ ಅಂಗಡಿಗಳಲ್ಲಿ ಕೇಳಿದ್ರೆ ಕೊಡ್ತಾರೆ. ನಿಮಗೆ ಗೊತ್ತೇ ಇದೆ, ಮಣ್ಣಿನ ಒಂದು ಬೌಲ್ ಆಗಿರ್ಬೋದು, ಯಾಕಂದರೆ ಯಾವುದೇ ರೀತಿ ನೀವು ಸ್ಟೀಲು ಬೌಲ್ ತಗೊಳ್ತಕ್ಕಂಥದ್ದು ಉತ್ತಮ ಅಲ್ಲ. ಸೊ ಮಣ್ಣಿಂದು ನೀವು ತಗೊಂಡ್ರೆ ತುಂಬಾ ಉತ್ತಮ. ಮಣ್ಣಿನ ಬೌಲ್ ಸಿಗಲಿಲ್ಲ ಅಂತಂದರೆ ಮಣ್ಣಿನ ದೀಪಗಳು ಬರುತ್ತೆ. ಆ ದೀಪದೊಳಗಡೆ 2 ಕರ್ಪೂರ, 2 ಏಲಕ್ಕಿ, 2 ಲವಂಗ, ಸೊ ಇಷ್ಟನ್ನು ಹಾಕ್ಬಿಟ್ಟು ಇದ್ರೊಳಗಡೆ ನೀವು ಪಲಾವ್ ಎಲೆ ಮೇಲೆ ಬರೆದಿರ್ತೀರಲ್ಲ ಆ ವಿಷಯನೂ ಅದರೊಳಗಡೆ ಹಾಕ್ಬಿಟ್ಟು ಇದನ್ನು ಅಮಾವಾಸ್ಯೆ ಮತ್ತು ಹುಣ್ಣಿಮೆ ತಿಂಗಳಲ್ಲಿ 2 ಸಲ ಮಾಡಬೇಕಾಗತ್ತೆ. ಅಮಾವಾಸ್ಯೆಯಲ್ಲಿ ಮತ್ತು ಹುಣ್ಣಿಮೆನಲ್ಲಿ ಮಾಡಬೇಕಾಗತ್ತೆ. ಇದನ್ನು ಗೋಧೂಳಿ ಲಗ್ನದಲ್ಲಿ ಸಂಜೆ ಟೈಮು 6 ಗಂಟೆ ಮೇಲೆ ಮನೆಯಿಂದ ಸ್ವಲ್ಪ ಮನೆ ಒಳಗಡೆ ಕುತ್ಕೊಂಡು ಮಾಡಿದ್ರೆ ಏನು ತೊಂದರೆ ಇಲ್ಲ. ಸೊ ಇಷ್ಟನ್ನು ನಿಮ್ಮ ವಿಷನ್ನ ನಿಮ್ಮ ಪ್ರಾರ್ಥನೆ ಮಾಡ್ಕೊಳ್ತಾ ನಿಮ್ಮ ಈ ಒಂದು ರೆಮಿಡೀಸ್ನ ಮಾಡೋದ್ರಿಂದ ನಿಮ್ಮ ಮನೆಯಲ್ಲಿ ಇರ್ತಕ್ಕಂತಹ ಒಂದು ನೆಗೆಟಿವಿಟಿ ಎನರ್ಜಿ ಆಗಿರ್ಬೋದು, ಯಾವುದೇ ಒಂದು ದುಷ್ಟಶಕ್ತಿಗಳಾಗಿರ್ಬೋದು, ಯಾವುದೇ ಒಂದು ದೃಷ್ಟಿ ಆಗಿರ್ಬೋದು, ಹಣಕಾಸು ನಿಲ್ತಾ ಇರಲ್ಲ, ಆರೋಗ್ಯ ಸಮಸ್ಯೆ ಪದೇ ಪದೇ ಬರ್ತಾ ಇರುತ್ತೆ, ಮದುವೆ ಸೆಟ್ ಆಗ್ತಾ ಇರಲಿಲ್ಲ, ಎನಿ ಕಾಸ್ಟ್ ಎನಿ ಒಂದು ಸಮಸ್ಯೆಗಳಿಗೆ ಈ ಒಂದು ಪರಿಹಾರವನ್ನು ಮಾಡ್ಬೋದು. ಇಷ್ಟನ್ನು ನೀವು ನಿಮ್ಮ ಮನಸ್ಸಲ್ಲಿ ಯೂನಿವರ್ಸ್ಗೆ ಬೇಡಿಕೊಂಡು ನನ್ನಲ್ಲಿರ್ತಕ್ಕಂತಹ ಎಲ್ಲ ನೆಗೆಟಿವಿಟಿ ಎನರ್ಜಿಯನ್ನು ಭಗವಂತ ಅಗ್ನಿ ನೀನೆಲ್ಲ ಸ್ವೀಕರಿಸಪ್ಪ, ನನಗೊಂದೊಳ್ಳೆ ಪಾಸಿಟಿವಿಟಿನ ಬರ್ತಾ ಇದೆ ಬಂದಿದೆ ಅನ್ನೋ ವಿಜುವಲೇಷನಲ್ಲಿ ನಿಮ್ಮ ವಿಶ್ನ ಪ್ರಾರ್ಥನೆ ಮಾಡ್ಕೊಳ್ತಾ ಯೂನಿವರ್ಸ್ಗೆ ಗ್ರ್ಯಾಟಿಟ್ಯೂಡ್ನ ಹೇಳ್ತಾ ಧನ್ಯವಾದವನ್ನು ಸಲ್ಲಿಸ್ತಾ ಅದನ್ನು ಒಂದು ಕರ್ಪೂರದಿಂದ ಹಚ್ಚಿಬಿಡಿ. ಕೆಲವೊಬ್ಬರು ದೀಪದಿಂದ ಹಚ್ತಾರೆ. ಸೊ ಕರ್ಪೂರ ಅಂತ ಅಂದ್ರೇ ಒಂದು ಎಲ್ಲವಕ್ಕೂ ಕೂಡ ಅಟ್ರಾಕ್ಷನ್ ಮಾಡ್ತಕ್ಕಂತಹ ಅದು. ಸೊ ಆ ಕರ್ಪೂರದಿಂದ ಅದನ್ನು ಸುಟ್ಬಿಟ್ಟು ನಿಮ್ಮ ಮನೆಯ ಎಂಟೈರ್ ಬಾಗಿಲಿಂದ ಅರೌಂಡಿಂಗ್ ಯಾವ್ಯಾವ ಅಡುಗೆ ರೂಮ್, ಬಾತ್ರೂಮ್ ಮತ್ತು ಈ ರೂಮ್ ನೀವು ಮಲ್ಕೊಳ್ತಕ್ಕಂತಹ ರೂಮ್, ಆದಷ್ಟು ಕತ್ಲೆ ರೂಮ್ ಎಲ್ಲಿರುತ್ತೆ ಆ ರೂಮ್ಗಳಿಗೆ ಎಲ್ಲವೂ ಕಡೆ ಅದನ್ನು ತೋರಿಸ್ತಾ ಬನ್ನಿ. ಯಾಕಂದರೆ ನಿಮ್ಮ ಮನೇಲಿ ಇರ್ತಕ್ಕಂತಹದ್ದು, ನಿಮ್ಮಲ್ಲಿರ್ತಕ್ಕಂತಹ ಸಮಸ್ಯೆಗಳನ್ನೆಲ್ಲ ಹೊರ ಹಾಕ್ತಾ ಇದ್ದೀರಾ. ಅದನ್ನೆಲ್ಲ ಹೋಗಾದ್ಮೇಲೆ ಅದನ್ನೆಲ್ಲ ಸ್ವಲ್ಪ ಸುಟ್ಟು ಬೂದಿ ಆದಮೇಲೆ ಎಂಟೈರ್ ನಿಮ್ಮ ಮನೆಯ ಹೊರಗಡೆ ಬಂದು ಅದನ್ನ ಪುಡಿ ಇರುತ್ತಲ್ಲ ಅದನ್ನು ಯೂನಿವರ್ಸಿಗೆ ನಿಮ್ಮ ಎಲ್ಲ ನೆಗೆಟಿವಿಟಿ, ನಿಮ್ಮ ಪ್ರಾಬ್ಲಮ್ಸ್ನ ಹೊರಗಡೆ ತಂದು ಯೂನಿವರ್ಸ್ಗೆ ಅದನ್ನು ಅಂತ ಉರುಬಿಡಿ. ಸೊ ಕೆಲವೊಬ್ಬರು ನೀರಿಗೆ ಬಿಡ್ತಾರೆ ಮತ್ತು ಗಿಡದ ಬುಡ ಹಾಕ್ತಾರೆ. ಸೊ ಅದು ಮಾಡೋದು ಬೇಡ. ಯೂನಿವರ್ಸ್ಗೆ ನಮ್ಮ ಕೋರಿಕೆ ತಲುಪಬೇಕು, ನೆಗೆಟಿವಿಟಿ ಎಲ್ಲ ಯೂನಿವರ್ಸ್ ಹೀರ್ಕೋಬೇಕು. ಸೊ ಹಾಗಾಗಿ ಅದನ್ನು ಮನೆಯಿಂದ ಹೊರಗಡೆ ಬಂದು ಯೂನಿವರ್ಸ್ಗೆ ಅಂತ ಉರುಬಿಡೋದ್ರಿಂದ ನಿಮ್ಮ ಎಲ್ಲ ನೆಗೆಟಿವಿಟಿ ಎನರ್ಜಿಯನ್ನು ಅದು ಹೀರ್ಕೊಂಡು ನಿಮ್ಮ ಒಂದು ವಿಶ್ ಏನಿದೆ ಅದು ಯೂನಿವರ್ಸ್ಗೆ ತಲುಪುತ್ತೆ. ಈ ರೀತಿ ತಿಂಗಳಿಗೆ ಅಮಾವಾಸ್ಯೆ ಹುಣ್ಣಿಮೆಗೆ ಮಾಡ್ತಾ ಬನ್ನಿ. ಒಂದು ತಿಂಗಳು ಅಥವಾ 2 ತಿಂಗಳು ಒಳಗಡೆ ನಿಮ್ಮ ಗುಡ್ ರಿಸಲ್ಟ್ನ ನೀವು ಮಾಡ್ತೀರಾ. ಏನೇ ಒಂದು ಮ್ಯಾನಿಫೆಸ್ಟೇಷನ್ನ ಮಾಡಬೇಕಾದ್ರೂ ಅಷ್ಟೇ ನಮ್ಮಲ್ಲಿ ಒಂದು ಬಲವಾದಂತಹ ನಂಬಿಕೆ ಇರಬೇಕು. ನೆಗೆಟಿವ್ ಥಾಟ್ಸ್ ಒಂದು ಪಾಯಿಂಟ್ ಬಂತು ಅಂದರೂ ಕೂಡ ಅಲ್ಲಿ ಆಗುತ್ತಾ ಆಗಲ್ವಾ, ಈ ಸಮಸ್ಯೆ ಹೀಗಿದೆಯೇ ಹಾಗಿದೆ, ನನಗದು ನಿಜವಾಗ್ಲೂ ಸಾಧ್ಯ ಆಗುತ್ತಾ ಅಸಾಧ್ಯ ಅಂತ ಈ ಥಾಟ್ಸ್ ಬಂತು ಅಂದರೆ, ಯಾಕಂದರೆ ಮ್ಯಾನಿಫೆಸ್ಟೇಷನ್ ಅಂದ್ರೇ ಆಲ್ರೆಡಿ ಆಗಿದೆ ಅನ್ನೋ ವಿಜುವಲೇಷನಿಂದ ಮಾಡ್ತಕ್ಕಂತಹದ್ದು ಮ್ಯಾನಿಫೆಸ್ಟೇಷನ್. ಸೊ ಹಾಗಾಗಿ ನಿಮ್ಮ ಒಂದು ವಿಶ್ ಆಗಿದೆ ಅನ್ನೋದನ್ನ ಭಗವಂತನ ಹತ್ರ, ಯೂನಿವರ್ಸ್ ಹತ್ರ ಹೇಳ್ಕೊಳ್ತಾ ಆ ಖುಷಿನ ಅದು ಮಾಡಿದ್ಮೇಲೆ ಅದು ಆಗುತ್ತಾ, ನಾನು ಆ ರೀತಿ ಮಾಡಿದ್ದೀನಲ್ಲ, ಅದನ್ನು ವಿಶ್ ಮಾಡಿದ್ರಿ, ಅದನ್ನು ಅಲ್ಲಿಗೆ ಬಿಟ್ಬಿಡ್ಬೇಕು. ಆ ಒಂದು ಖುಷಿನಲ್ಲೇ ನಿಮ್ಮ ಮೈಂಡ್ ಇದ್ದಾಗ ತಾನಾಗೆ ಎಲ್ಲವೂ ಕೂಡ ಆಗುತ್ತೆ ಅಂತ ಹೇಳ್ತಾ, ಈ 2 ಪವರ್ಫುಲ್ ಆಗಿರ್ತಕ್ಕಂತಹ ಮ್ಯಾನಿಫೆಸ್ಟೇಷನ್ನ ನೀವು ಮಾಡೋದ್ರಿಂದ ನಿಮ್ಮ ಎಲ್ಲ ನೆಗೆಟಿವಿಟಿನ ಹಿಡ್ಕೊಳ್ಳುತ್ತೆ ಆ್ಯಂಡ್ ನಿಮ್ಮ ಒಂದು ವಿಶ್ನ ಸಕ್ಸಸ್ಫುಲ್ ಮಾಡುತ್ತೆ ಅಂತ ಹೇಳ್ತಾ, ಎಲ್ರಿಗೂ ಕೂಡ ಶೇರ್ ಮಾಡೋದನ್ನು ಮರಿಬೇಡಿ. ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡೋದನ್ನು ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಯೂಸ್ಫುಲ್ ಇನ್ಫಾರ್ಮೇಷನ್ ಒಂದಿಗೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ.